ಇವತ್ತು ಭೀಷ್ಮಾಷ್ಟಮಿ. ತಸ್ಮಿನ್ ಅಸ್ತಮಿತೆ ಭೀಷ್ಮೆ ಕೌರವಾಣಾಂ ಧುರಂಧರೆ ಜ್ಞಾನಾನ್ಯಸ್ತಂ ಗಮಿಷ್ಯಂತಿ ತಸ್ಮಾತ್ ತ್ವಾಂ ಚೋದಯಾಮ್ಯಹಂ ಅಂತ ಹೇಳಿ ಕೃಷ್ಣನಿಂದ ಜ್ಞಾನ ಸೂರ್ಯ ಎಂಬ ಪ್ರಶಸ್ತಿಗೆ ಒಳಗಾದಂತಹ ಅತ್ಯದ್ಭುತ, ನಮ್ಮ ಇತಿಹಾಸದಲ್ಲಿ ಅತ್ಯಂತ ವಿಸ್ತಾರವಾದಂತಹ ಉಪದೇಶವನ್ನು ಕೊಟ್ಟಂತಹ ಮಹಾಚಾರ್ಯರು ಭೀಷ್ಮಾಚಾರ್ಯರು. ಕ್ಷತ್ರಿಯರಾದರೂ ಕೂಡ ಆಚಾರ್ಯ ಅನ್ನುವಂತಹ ಬಿರುದಿಗೆ ಪಾತ್ರರಾದಂತಹ ಮಹಾನುಭಾವರು. ಅವರ ವ್ಯಕ್ತಿತ್ವವನ್ನು ಸ್ಮರಣೆ ಮಾಡತಕ್ಕಂತಹ ನಮ್ಮ ಕಾಲದ ಒಬ್ಬ ಭೀಷ್ಮಾಚಾರ್ಯರು ಶ್ರೀ ಗುರುರಾಜ ಕರ್ಜಗಿಯವರು ಅಂತ. ಸ್ವಲ್ಪ ಸಾಮ್ಯ ಅವರ ತಲೆ ಅಲ್ಲಾಡಿಸ್ತಾ ಇದ್ದಾರೆ, ಅಲ್ಲ ಅಂಥೇಳಿ. ಆದರೆ ಅದು ಮಹಾ ಮೇರು ವ್ಯಕ್ತಿ ಹೌದು, ಆದರೆ ಸ್ವಲ್ಪ ಸಾಮ್ಯ ಇರತಕ್ಕಂತಹ, ಅವರಿಂದ ನಾವೆಲ್ಲ ತುಂಬ ಪಡಿಬೇಕಾಗಿರತಕ್ಕಂತಹ ವ್ಯಕ್ತಿಗಳು. ಅವರ ಉಪನ್ಯಾಸಗಳು ಇಂಟರ್ನೆಟ್ನಲ್ಲಿ ತುಂಬ ಪ್ರಸಿದ್ಧ, ಲಕ್ಷಾನುಗಟ್ಟಲೆ ಜನ ಕೇಳಿದ್ದಾರೆ, ಪ್ರೇರಿತರಾಗಿದ್ದಾರೆ. ಬಹಳ ವಿಶಿಷ್ಟವಾದಂತಹ ವಿಜ್ಞಾನಿಗಳು, ಸಾಂಪ್ರದಾಯಿಕ ಗುರುಕುಲದಲ್ಲಿ ಓದಿದವರು, ಶಿಕ್ಷಣ ಕ್ಷೇತ್ರದಲ್ಲಿರೋರು, ಯೂನಿವರ್ಸಿಟಿ ಪಾಠ ಮಾಡ್ತಾ ಇದ್ದವರು ಬಿಟ್ಟು ಪ್ರಾರಂಭದ ಶಿಕ್ಷಣ ಕ್ಷೇತ್ರಕ್ಕೆ ಬಂದು ಶಿಕ್ಷಣ ಕ್ಷೇತ್ರದ ಮರ್ಮವನ್ನು LKG UKG ಇಂದ ಹಿಡಿದು PhD ವರೆಗಿನ ಶಿಕ್ಷಣ ಕ್ಷೇತ್ರದ ಮರ್ಮವನ್ನು ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿ ಜಗತ್ತಿಗೆ ಕರ್ಮಯೋಗಿಗಳು. ಅಂದರೆ ನಾನು ಆರಾಮಾಗಿದ್ದೇನೆ, ನಂಗೆ ಸಂಬಳ ಬರುತ್ತೆ ಅಂತ ಕೂತವರಲ್ಲ, ಸಮಾಜವನ್ನು ಸರಿ ಮಾಡಬೇಕು ಅಂತ ಹೇಳಿ ಆ ಶಿಕ್ಷಣ ಕ್ಷೇತ್ರಕ್ಕೆ ಧುಮುಕಿ ಅದರಲ್ಲಿ ಒಂದು ಪರಿವರ್ತನೆ ತಂದಂತಹ ಅತ್ಯಂತ ಧೀಮಂತ ವ್ಯಕ್ತಿ ನಮ್ಮ ಕಾಲದ ಸಮಕಾಲೀನರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಅವರು ಬಂದು 20 ನಿಮಿಷಗಳ ಕಾಲ ವಿಶೇಷ ಉಪನ್ಯಾಸವನ್ನು ನಡೆಸಿಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಪರಮ ಪೂಜ್ಯ ಶ್ರೀಪಾದಂಗರವರ ಪಾದಕಮಲಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಸಭೆಯಲ್ಲಿರುವಂಥ ಎಲ್ಲ ಸಹೃದಯರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇಷ್ಟೊಂದು ಜನ ವಿದ್ವಾಂಸರಿದ್ದಾರೆ, ಸುಧಾ ಪಾಠ ಮಾಡಿದವರಿದ್ದಾರೆ. ಅವ್ರ ಮುಂದೆ ನಾನು ಧರ್ಮದ ಬಗ್ಗೆ ಮಾತಾಡೋದು ತುಂಬ ಬಾಲಿಶ ಆಗಿಬಿಡ್ತದೆ ಅನಿಸುತ್ತೆ. ಆದರೆ ನಾನು ಅರ್ಥ ಮಾಡ್ಕೊಂಡು ಹಾಗೆ ಧರ್ಮ ಅಂದರೆ ಏನು ಅನ್ನೋದನ್ನು ಒಂದು 20 ನಿಮಿಷದಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಧರ್ಮ ಅನ್ನುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ದರ್ಶನಶಾಸ್ತ್ರದ ಅತ್ಯಂತ ಆಳವಾದ ಮತ್ತು ಸಂಕೀರ್ಣವಾದಂಥ ಪದ. ನೇರವಾದ ಅರ್ಥ ಸಿಗೋದು ಕಷ್ಟ, ಅದಕ್ಕೆ ಸಂಕೀರ್ಣವಾದಂಥ ಪದ. ಧಾರಣಾ ಧರ್ಮಮಿತ್ಯಾಹು ಧರ್ಮೋ ಧಾರಯತೆ ಪ್ರಜಾ ಅಂತ ನಾವು ಕೇಳಿದ್ದೀವಿ. ಯಾವುದು ಜಗತ್ತನ್ನು, ಸಮಾಜವನ್ನು, ಮಾನವ ಸಂಬಂಧಗಳನ್ನು ಮತ್ತು ಸಾರ್ಥಕ ಬದುಕನ್ನು ಗಟ್ಟಿಯಾಗಿ ಹಿಡ್ಕೊಳ್ತದೋ, ಭದ್ರವಾಗಿ ನಿಲ್ಲಿಸ್ತದೋ ಅದು ಧರ್ಮ ಅಂತ. ನಾಗಲೇ ಹೇಳಿದಾಗೆ ಯಾವುದು ನಮ್ಮನ್ನು, ಜಗತ್ತನ್ನು, ಸಮಾಜವನ್ನು, ಸಂಬಂಧಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ತದೋ ಅದು ಧರ್ಮ ಅಂತ ನಾವು ಕರೆದಿದ್ದೀವಿ. ಹಾಗೆ ಧರ್ಮ ಅಂದರೆ ಏನು? ಅದು ಕೇವಲ ಧಾರ್ಮಿಕ ಆಚರಣೆನೇ ಅಥವಾ ಬದುಕುವಂಥ ವಿಧಾನವೇ ಅದು ಅಂತ ಭಾಳ ಆಳಕ್ಕೆ ಹೋಗಬೇಕಾಗತ್ತೆ. ಇದು ಆಚರಣೆಯಲ್ಲೇ ನಿಂತ್ಕೊಳ್ಳುವಂಥದ್ದು ಅಥವಾ ಬದುಕಿನ ಮೂಲ ಬದುಕೋ ವಿಧಾನವೇ ಹೌದು ಆ ಧರ್ಮ ಅನ್ನುವಂಥದ್ದು ಅಂತ. ಇವತ್ತು ಜಗತ್ತು ಬಹಳ ವೇಗವಾಗಿ ಬದಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾರೆ ಜಗತ್ತು ತುಂಬ ವೇಗವಾಗಿ ಬದಲಾಯಿಸ್ತಾ ಇದೆ ಅಂತ. ಇದಾದಂಥದ್ದು 2000 ಇಸ್ವಿಗೆ ಒಂದಿಷ್ಟು ಜನ ತತ್ವಜ್ಞಾನಿಗಳು, ಕಂಪ್ಯೂಟರ್ಸ್ ಟೆಕ್ನಾಲಜಿಸ್ಟು, ಸೋಷಿಯಾಲಜಿಸ್ಟು ಎಲ್ಲರೂ ಸೇರಿಕೊಂಡು ಒಂದು ಕೇಳಿದ್ರಂತೆ. ಎಲ್ಲರೂ ಹೇಳ್ತಾರೆ ಜಗತ್ತು ತುಂಬ ವೇಗವಾಗಿ ಬದಲಾಗ್ತಾ ಇದೆ ಅಂತ. ಎಷ್ಟು ವೇಗ ಬದಲಾಗ್ತಾ ಇದೆ ನೋಡೇ ಬಿಡೋಣ ಅಂತ, ಅದನ್ನು ಕ್ವಾಂಟಿಫೈ ಮಾಡಬೇಕು ಎಷ್ಟಾಯಿತು ಅಂತ. ಅವರು ಎಲ್ಲ ಪ್ಯಾರಾಮೀಟರ್ಸ್ ಹಾಕ್ಕೊಂಡು ಒಂದು ಪ್ರಶ್ನೆ ಕೇಳ್ಕೊಂಡ್ರಂತೆ. 0ಯಿಂದ 2000 ವರ್ಷ ಇತಿಹಾಸ ಏನಿದೆ, ಇದರ ಮಧ್ಯ ಬಿಂದು ಯಾವುದು ಅಂತ. 0ಯಿಂದ 2000 ಮಧ್ಯ ಬಿಂದು ಯಾವುದು ಅಂತ. ಗಣಿತದ ಪ್ರಕಾರ 1000 ವರ್ಷ. ಆದರೂ ಹೇಳ್ತಾರೆ ಸಾಮಾಜಿಕವಾಗಿ 0ಯಿಂದ 2000 ಮಧ್ಯ ಬಿಂದು 1000 ವರ್ಷ ಅಲ್ಲ, 1900 ಅಂತ. ಅಂದರೆ ಏನರ್ಥ? ಕಳೆದ 100 ವರ್ಷಗಳಲ್ಲಿ ಆದಂಥ ಬದಲಾವಣೆ ಹಿಂದಿನ 1900 ವರ್ಷದ ಬದಲಾವಣೆಗೆ ಸಮನಾಗಿದೆ ಅಂತ. ಆಯಿತು, ಇನ್ನೊಂದು ಪ್ರಶ್ನೆ ಕೇಳಿಕೊಂಡ್ರು. 1900 ಮಧ್ಯಬಿಂದು ಅಂತ ಆದರೆ 1900ರಿಂದ 2000 ಮಧ್ಯಬಿಂದು ಯಾವುದು? ನಾನು ಆ ರಿಪೋರ್ಟ್ ಬಂದಾಗ ನಾನು ಜಿನೀವಾದಲ್ಲಿದ್ದೆ.
ಆ ಪುಸ್ತಕ ಮುಚ್ಚಿಟ್ಟು ಕಣ್ಣು ಮುಚ್ಚಿ ಯಾವುದು ಆಗಿರಬಹುದು ಅಂತ ನಾನೇ ವಿಚಾರ ಮಾಡಿ ಭಾಳ ಅಂದರೆ 1975 ಆಗಬಹುದು ಅಂದ್ಕೊಂಡು ರಿಪೋರ್ಟ್ ತೆಗೆದು ನೋಡಿದರೆ ಎದೆ ಝಲ್ಲಂತೂ 1900ರಿಂದ 2000 ಮಧ್ಯೆ ಬಿಂದು 1950 ಅಲ್ಲ 1992. ಅಂದರೆ ಏನರ್ಥ? ಕಳೆದ ಶತಮಾನದ 8 ವರ್ಷ, ಕೊನೆಯ 8 ವರ್ಷ ಹಿಂದಿನ 92 ವರ್ಷಕ್ಕೆ ಸಮನಾಗಿದೆ, ಹಿಂದಿನ 92 ವರ್ಷ 1500 ವರ್ಷಕ್ಕೆ ಸಮನಾಗಿದೆ ಅಂತ. ನಾವು ಅದಕ್ಕೆಲ್ಲ ಸಾಕ್ಷಿಯಾಗಿದ್ದೇವೆ. 35-40 ವರ್ಷದಿಂದ ಮೊಬೈಲ್ ಇರಲಿಲ್ಲ, ಆದರೂ ಚೆನ್ನಾಗೇ ಬದುಕಿದ್ವಿ ನಾವು ಕಂಡಿರಲಿಲ್ಲ, ಕಂಪ್ಯೂಟರ್ ಅಂತ ಇರಲಿಲ್ಲ ಆವಾಗ. ಆದರೆ ಈಗ ತಕ್ಷಣ ಬದಲಾಗಿರೋ ರೀತಿ ಹೇಗಿದೆ ಅಂದರೆ, ನಾನು ಎಲ್ಲೋ ಒಂದು ಫೋನ್ ಮಾಡಬೇಕು ಅಂತ ತುಂಬ ಒದ್ದಾಡ್ತಾ ಇದ್ದೆ ಆವಾಗ. ಈಗ ಹಾಗಿಲ್ಲ, ಕೈಯಲ್ಲಿ ಮೊಬೈಲ್ ಇದೆ, ಫೋನ್ ಮಾಡಿದರೆ ಅಮೇರಿಕಕ್ಕೆ ಮಾತಾಡ್ಬೋದು, ತಕ್ಷಣ ಮಾಡ್ಬೋದು. ಪ್ರಪಂಚ ಈ ವೇಗದಲ್ಲಿ ಬದಲಾಗ್ತಾ ಇದೆ ಅಂತ. ಆದರೆ ಒಂದು ಪ್ರಶ್ನೆ ನಾನು ಇವತ್ತು ಧರ್ಮದ ವಿಷಯದಲ್ಲಿ ಕೇಳಬೇಕಾದದ್ದು, ವಿಜ್ಞಾನ ಮುಂದೆ ಹೋಗ್ತಾ ಇದೆ, ತಂತ್ರಜ್ಞಾನ ಮುಂದುವರಿತಾ ಇದೆ, ಆಕಾಶ ಮುಟ್ಟಿಬಿಟ್ಟಿದೆ ಈಗ. ಆದರೆ ಪ್ರಗತಿಗಳ ನಡುವೆ ಒಂದು ಮೌನ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ನಾವು ಜೋರಾಗೇನೋ ಹೋಗ್ತಾ ಇದ್ದೀವಿ, ಅದು ಸರಿಯಾದ ದಾರಿಗೆ ಹೋಗ್ತಾ ಇದ್ದೇವಾ ಅಂತ. ತುಂಬ ವೇಗವಾಗಿ ಹೋಗ್ತಿದ್ದು ಅಂತ ಡೌಟೇ ಇಲ್ಲ ಅದರೊಳಗೆ. ಎಲ್ಲರೂ ವೇಗವಾಗಿ ಹೋಗ್ತಾ ಇದ್ದೀವಿ, ಆದರೆ ವೇಗವಾಗಿ ಹೋಗೋದು ಸರಿಯಾದ ದಿಕ್ಕಿಗೆ ಹೋಗ್ತಾ ಇದ್ದೀವಾ ಇಲ್ಲ ಅಂತ. ಆ ಪ್ರಶ್ನೆಗೆ ಉತ್ತರ ಕೊಡಬಹುದಾದದ್ದು ಧರ್ಮ ಮಾತ್ರ, ಇನ್ಯಾವುದೂ ಇಲ್ಲ. ನಾನು ಹೋಗುವಂಥ ದಾರಿ ಸರಿ ಹೌದೋ ಅಲ್ವೋ ಅನ್ನೋದನ್ನು ಸರಿಯಾಗಿ ಹೊರಗೆ ಹಚ್ಚಿ ತೋರುವಂಥದ್ದು ಮಾತು ಧರ್ಮ ಮಾತ್ರ. ಹೋಗ್ತಿರೋದು ಹಾದಿ ಇದೆ, ಅದು ಸರಿಯಾದ ದಾರಿ ಹೌದೋ ಅಲ್ಲೋ ಅಂತ ಗೊತ್ತಿಲ್ಲ. ಅದು ಧಾರ್ಮಿಕವಾದ ದಾರಿ ಆದರೆ ಸರಿಯಾದ ದಾರಿ ಅಂತ. ನಮಗೆ 4 ಪುರುಷಾರ್ಥಗಳು ಅಂತ ನಮ್ಮಲ್ಲಿ ಕೊಟ್ಟಿದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೀವಿ. ಅದಕ್ಕೊಂದು ಪೂರ್ವಿಕರ ಮಾತಿದೆ, ಜ್ಯೇಷ್ಠ ಪುತ್ರ ಅವಮಾನೇನ ತ್ರಯ ಕುಪ್ಯಂತಿ ಸೋದರಃ ಅಂತ. ಜ್ಯೇಷ್ಠ ಪುತ್ರ ಧರ್ಮ, ಅವನ ಶಿಷ್ಯಂದರು, ತಮ್ಮಂದರು ಇವರು ಅರ್ಥ, ಕರ್ಮ, ಅರ್ಥ, ಕಾಮ, ಮೋಕ್ಷಗಳು. ದೊಡ್ಡಣ್ಣನಿಗೆ ಅಪಮಾನ ಆದರೆ ಹಿಂದಿನ 3 ಜನನೂ ಹೋಗಲ್ಲ ಅವನ ಜೊತೆಗೆ ಅಂತ. ಈ ಪ್ರಶ್ನೆ ಬಂದದ್ದೆಷ್ಟು? ಈ ಧರ್ಮಕ್ಕೆ ಮುಖ್ಯವಾಗಿ 2 ಆಯಾಮಗಳಿದ್ದಾವೆ. ಒಂದು ತತ್ವ, ಇನ್ನೊಂದು ಆಚಾರ ಅಂತ. ಯಾವುದು ಮುಖ್ಯ ಅಂತ ನಾವು ಎಲ್ಲಿ ಕೆಲವೊಂದು ಸಲ ದಾರಿ ತಪ್ತೇವೆ ಅಂದರೆ, ತತ್ವವನ್ನು ಮರೆತು ಬಿಟ್ಟು ಆಚಾರ ಹಿಡ್ಕೊಂಡು ಹೊಡ್ತೇವೆ. ಆಗ ಪ್ರಶ್ನೆ ಬರೋದು, ಇದೇ ಧರ್ಮನ, ಆಚಾರನೇ ಧರ್ಮನ? ಹಾಗಾದರೆ ತತ್ವ ಅಲ್ವಾ? ತತ್ವ ಯಾವುದಿದ್ರದ್ದು ಅಂತ ಬರುತ್ತೆ. ಒಂದು ಸಣ್ಣ ತಮಾಷೆ ಘಟನೆ ಹೇಳಿಬಿಡ್ಬೇಕು. ನಾನು ಇದನ್ನು ಎಲ್ಲೋ ಕಡೆ ಹೇಳಿದ್ದೇನೆ, ಬಟ್ ಒಳ್ಳೆಯದನ್ನು ಪುನರುಚ್ಚಾರ ಮಾಡಿದ್ರೆ ತಪ್ಪಿಲ್ಲ. ಮಾಸ್ತಿ ವೆಂಕಟೇಶ ಅಯ್ಯಂಗಾರರು, ತಮಗೆಲ್ಲ ಗೊತ್ತಿರೋ ಹಾಗೆ ಜ್ಞಾನಪೀಠ ಪ್ರಶಸ್ತಿ ಬಂದವರು, ಸಣ್ಣ ಕಥೆಗಳ ಜನಕ ಅಂಥೇಳಿ ಕರೆದದ್ದು, ಕನ್ನಡದ ಆಸ್ತಿಯಾಗಿದ್ದವರು. ನಾನು 72ನೇ ಇಸ್ವಿಯಿಂದ ಅವರನ್ನು ಬಲ್ಲೆ. ಸಾಹಿತ್ಯ ಪರಿಷತ್ತಲ್ಲೊಂದು ಉಪನ್ಯಾಸ ಇತ್ತು. ನಾನು ಇದ್ದದ್ದು ರಾಜಾಜಿನಗರದಿಂದ, ಇಲ್ಲಿಂದ ಸೈಕಲ್ ಮೇಲೆ ಹೋಗಬೇಕು, ಬಸ್ ಗ್ಯಾರಂಟಿ ಇರಲಿಲ್ಲ ಅವಾಗ. ನನ್ನ ಸೈಕಲ್ ಇರಲಿಲ್ಲ ಅಂತ ನನ್ನ ಗೆಳೆಯನ ಸೈಕಲ್ ತೊಗೊಂಡು ಹೋದೆ. ಆಗಿನ ಕಾಲದಲ್ಲಿ ದೀಪ ಇಲ್ಲದೆ ಹೋದರೆ ಪೊಲೀಸ್ ಹಿಡಿತಾಯಿದ್ರು. ಅದಕ್ಕೊಂದು ದೀಪದ ಬುಡ್ಡಿ ಹಾಕ್ಸ್ಬೇಕು. ಅದರಿಂದ ಬೆಳಕು ಸಿಗ್ತದೆ ಅಂತೇನಿಲ್ಲ, ಪೊಲೀಸ್ ಹಿಡಿತಿದ್ದಿರಲ್ಲ ಅಷ್ಟೇ. ಅದು ಕಡ್ಡಿ ಕೊರು ದೀಪ ಹಚ್ಕೊಂಡು ಸಿಮೆಂಟ್ ಹಾಕ್ಕೊಂಡು ಹೋಗೋದು. ಅದು ಬಿಚ್ಕೋಬೋದು ಹೋದ ತಕ್ಷಣ. ನಾನು ಅಲ್ಲಿ ಹೋದೆ. ಹೋಗೋತ್ತಿಗೆ ಲೆಕ್ಚರ್ ಶುರು ಆಗೋ ಟೈಮ್ ಆಗಿತ್ತು. ನಾನು ಬೇಗ ಹೋಗಿ ನೋಡ್ತೀನಿ ಎಲ್ಲಿ ಇಡಬೇಕು ಅಂತ ನೋಡ್ತಾ ಇದ್ದೆ. ಆಮೇಲೆ ನೋಡ್ತೀನಿ ಸೈಕಲಿಗೆ ಕೀಲಿ ಇಲ್ಲ. ಏನಪ್ಪ ಕಳ್ಕೊಂಡ್ರೆ ಗೆಳೆಯನ್ ಬೇರೆ ಸೈಕಲ್ಲು ಅಂಥೇಳಿ ಅದು ಸಾಲು ಅಶೋಕ ಮರ ಇತ್ತು, ಅದ್ರ ಹಿಂದೆ ಇಟ್ಟುಬಿಡೋಣ ಅಂತ ನೋಡಿದೆ. ಅಲ್ಲಿಟ್ಟೆ. ಈ ಬುಡ್ಡಿ ತಕ್ಕೊಂಡೆ. ಸೈಕಲ್ ಹೇಗೋ ಬಿಡಿಸ್ಬೋದಲ್ಲ, ಅದನ್ನು ಬಿಡಿಸ್ಕೊಂಡೆ. ಹೋಗುವಾಗ ಬಾಸ್ತಿ ಬಂದರು, ನಾನು ನೋಡಿದರು. ಮೇಷ್ಟ್ರೇ, ಚಿಂತೆ ಮಾಡಬೇಡಿ, ಸೈಕಲ್ ಹೋದ್ರೆ ಹೋಗಲಿ, ಬುಡ್ಡಿ ಭದ್ರ ಅಂದರು. ನಾನು ಏನು ಹಿಂಗೆ ಅಂತಾರಲ್ಲ ಅಂದೆ. ಯಾಕೆ ಸರ್ ಅಂದೆ. ಆಮೇಲೆ ಲೆಕ್ಚರ್ ಮುಗಿದ್ಮೇಲೆ ಹೇಳ್ತೀನಿ ಅಂದರು. ನನ್ನ ಲೆಕ್ಚರ್ ತುಂಬ ಇವ್ರೇನು ಹೇಳ್ತಾರೆ ಅಂತ ತಲೆ ಬಿಸಿ ಆಗಿತ್ತು. ಲೆಕ್ಚರ್ ಮುಗಿದ್ಮೇಲೆ ಕಲ್ಲು ಬೆಂಚ್ ಮೇಲೆ ಕೂಡಿಸ್ಕೊಂಡ್ರು. ಈ ಸೈಕಲ್ಗೆ ಎಷ್ಟು ಬೆಲೆ ಅಂತ ಕೇಳಿದರು. ಇರ್ಬೋದು ಸರ್, ಒಂದು 120 ರೂಪಾಯಿ ಇರ್ಬೋದು ಅಂದೆ. ಈ ದೀಪದ ಬುಡ್ಡಿಗೆ ಎಷ್ಟು ಅಂದರು. 12 ಆಣೆ ಅಂದೆ. ನೀವು ಬುಡ್ಡಿ ಭದ್ರವಾಗಿ ಹಿಡ್ಕೊಂಡಿದ್ದೀರಿ, ಸೈಕಲ್ ಹಾಗೆ ಇಟ್ಟೋಗಿದ್ದೀರಿ, ಕೀಲೇ ಇಲ್ಲ ಅದಕ್ಕೆ. 120 ರೂಪಾಯಿ ಸೈಕಲ್ಲೇ ಹೋಗೋದಕ್ಕೆ ಬಿಟ್ಟಿದ್ದೀರಿ, 12 ಆಣೆ ಬುಡ್ಡಿ ಹಿಡ್ಕೊಂಡಿದ್ದೀರಲ್ಲ ಇದನ್ನು ಅಂದರು. ಅಂದ್ಬಿಟ್ಟು ನಾವು ಹಾಗೆ ಮಾಡ್ತಿದ್ವಿ ಮೊದಲು ಅಂದರು. ತಮ್ಮದೇ ಒಂದು ಉದಾಹರಣೆ ಹೇಳಿದರು, ಭಾಳ ಚಂದದ ಉದಾಹರಣೆ ಅದು. ಅವರು ದೊಡ್ಡ ಅಧಿಕಾರಿಯಾಗಿದ್ದವರು, ರೆವಿನ್ಯೂ ಕಮಿಷನರ್ ಆಗಿದ್ದವರು ಮೈಸೂರು ಸಂಸ್ಥಾನದಲ್ಲಿ. ಅವರು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ಒಂದು ಟ್ರೈನ್ ಹೋಗ್ತಿತ್ತಂತೆ ಅವ್ರಿಗೋಸ್ಕರ. 3 ಕಂಪಾರ್ಟ್ಮೆಂಟ್ ಟ್ರೈನ್ ಅಂತ. ಮೊದಲನೇ ಕಂಪಾರ್ಟ್ಮೆಂಟಲ್ಲಿ ಆಫೀಸರ್ಸ್ ಇರಬೇಕು, ಹಿಂದಿನ ಕಂಪಾರ್ಟ್ಮೆಂಟಲ್ಲಿ ಪರಿವಾರ, ಮಾಸ್ತಿಯವರ ಪರಿವಾರ, ನಡುವಿಂದು ಭೇಟಿ ಆಗೋದು ಆಫೀಸರ್ಸು ಸಾಹೇಬರು ಭೇಟಿ ಆಗಬೇಕು. ಒಂದು ಸಲ ಮಾಸ್ತಿಯವರು ಪುರೋಹಿತರವ್ರ ಜೊತೆಗೆ ಬಂದರಂತೆ. ಭಾರಿ ಮಡಿ ಅಯ್ಯಂಗಾರರು.
ಟ್ರೈನಲ್ಲಿ ಕೂತು ಮಾತಾಡ್ತಾ ಇದ್ದಾರೆ. ಹೊರಟರು. ಮದ್ದೂರು ಅಂತ ಬರುತ್ತೆ ನಡುವೆ. ಆ ಟ್ರೈನ್ ಹಂಗೆ ಹೋಗುತ್ತಲ್ಲ, ತೆಂಗಿನ ತೋಟದ ನಡುವೆ ಹೋಗುತ್ತೆ. ಮಾಸ್ತಿಕೆ ಅಂತ ಎಳ್ನೀರು ತೊಗೋತೀರ ಸ್ವಾಮಿ ಅಂತ ಆಗ್ಬೋದು ಅಂದ್ರೆ ಟ್ರೈನ್ ನಿಲ್ಲಿಸಿದ್ರು. ಇವ್ರಿಗೋಸ್ಕರ ತಾನೇ ಟ್ರೈನ್ ಹೋಗೋದು. ಒಂದು 5-6 ಜನ ಹುಡುಗರು ಹಾರ್ಕೊಂಡ್ರು ಹೊರಗಡೆ. ಹೋಗಿ ಒಳ್ಳೊಳ್ಳೆ ಕಾಯಿ ಕಿತ್ಕೊಂಡ್ಬಂದರು. ಟ್ರೈನ್ ಹೊರಡ್ತು. ಅವನು ಕತ್ತರಿಸಿ ಕೊಟ್ಟ ಶಿಷ್ಯ ಒಬ್ಬ. ಇವ್ರು ಹೋಗಿ ತನ್ನ ಗುರುಗಳಿಗೆ ಕೊಟ್ಟು, ತಗೊಳ್ಳಿ ಸ್ವಾಮಿ, ಚೆನ್ನಾಗಿದೆ ಇದು ಎಳ್ನೀರು. ಹಂಗಲ್ಲಪ್ಪ, ಬೆಳ್ಳಿ ಲೋಟದಲ್ಲಿ ಹಾಕ್ಕೊಡು ಅಂದ್ರದ್ದು. ಸ್ವಾಮಿ, ಇದು ನಿಸರ್ಗ, ತುಂಬ ಚೆನ್ನಾಗಿದೆ, ಸ್ವಚ್ಛವಾಗಿ ತಗೊಳ್ಳಿ ಅಂತ. ನಿನಗೆ ಧರ್ಮ ಅರ್ಥ ಆಗಲ್ಲ, ಲೋಟದಲ್ಲಿ ಹಾಕ್ಕೊಡು ಅಂದ್ರದ್ದು. ಆಯಿತು, ಬೆಳ್ಳಿ ಲೋಟನೂ ಕೊಟ್ಟರು. ಜಾಸ್ತಿ ಇತ್ತಲ್ಲ ನೀರು. ಪುರೋಹಿತರು ಕಿಟಕಿ ಪಕ್ಕ ಕೂತಿದ್ದಾರೆ. ಅಷ್ಟೇ ಲೋಟಕ್ಕೆ ಹಾಕೊಂಡು ಕುಡಿತಾಯಿದ್ರು. ಆ್ಯಂಡ್ ಮಾಸ್ತಿ ಜೊತೆಗೆ ಮಾತಾಡ್ಕೊಂಡು ಕೂತ್ರೆ ಸಮಯ ಹೋದದ್ದು ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಆ ಮಾತಿನ ಭರಾಟೆಯಲ್ಲಿ ನೀರು ಖಾಲಿ ಆದ ತಕ್ಷಣ ಅವಸರದಲ್ಲಿ ಪುರೋಹಿತರು ಏನು ಮಾಡಿದರು ಅಂದರೆ, ಚಿಪ್ ಹೊರಗೆ ಎಸೆಯೋ ಬದಲು ಬೆಳ್ಳಿ ಲೋಟ ಹೊರಗೆ ಎಸ್ತು ಚಿಪ್ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ರು. ಆಮೇಲೆ ನೆನಪಾಯ್ತು ಅವ್ರಿಗೆ, ಮಾಸ್ತಿ ಟ್ರೈನ್ ನಿಲ್ಲಿಸು, ಬೆಳ್ಳಿ ಲೋಟ ಹೊರಗೆ ಹೋಯ್ತು ಅಂದ್ರೆ ಅಂತ. ಇವರು ಬೆಳ್ಳಿ ಲೋಟ ಹೋಗಲಿ, ಚಿಪ್ ಹೋದ್ರಾಗ ಹಿಡ್ಕೊಂಡಿರಿ ನೀವು ಅಂತ. ಇದು ನಮ್ಮ ಧರ್ಮದಲ್ಲಿ ಆಗುವಂಥದ್ದು. ಮಾಸ್ತಿ ಹೇಳಿದ್ದು ನನಗೆ, ನಾವು ಆಚಾರವನ್ನೇ ದೊಡ್ಡದು ಅಂತ ತಿಳ್ಕೊಂಡಿದ್ದೀವಿ. ಒಂದು ಸಲ ತೆಂಗಿನ ಚಿಪ್ಪು ಅಂದ ತಕ್ಷಣ ಆಚಾರೋ ಧರ್ಮಪಾಲಕ ಅಂತ ಒಂದು ಮಾತಿದೆ. ನಮ್ಗೆ ತೆಂಗಿನಕಾಯಿ ಬೇಕು ಅಂದಾಗ ತೆಂಗಿನಕಾಯಿ ಮೇಲಿನ ಚಿಪ್ಪು ಬೇಕಾಗಿಲ್ಲ, ನನಗೆ ನಾರು ಬೇಕಾಗಿಲ್ಲ, ಒಳಗಿನ ಕೊಬ್ಬರಿ ಬೇಕು. ಆ ಚಿಪ್ಪಿನ ಕೆಲಸ ಒಳಗಿನ ಕೊಬ್ಬರಿ ರಕ್ಷಣೆ ಮಾಡುವಂಥದ್ದು. ಅದಕ್ಕೆ ಆಚಾರ ಅನ್ನುವಂಥದ್ದು ಒಳಗಿನ ತತ್ವವನ್ನು ಕಾಪಾಡುವಂಥದ್ದು. ಆದರೆ ನಾವೇನು ಮಾಡಿದ್ದೀವಿ, ಚಿಪ್ಪನ್ನು ಹಿಡ್ಕೊಂಡಿದ್ದೀವಿ, ತತ್ವವನ್ನು ಬಿಟ್ಟಿದ್ದೀವಿ. ಹೀಗಾಗಿ ಹುಡುಗರಿಗೆ ತೊಂದರೆ ಆಗೋದೇನು ಅಂದರೆ, ನಿಜವಾಗ ಧರ್ಮ ಯಾವುದು, ಆಚಾರವೇ ಅಥವಾ ತತ್ವವೇ? ಅದಕ್ಕೆ ನಾನು ಹೇಳೋದು, ಧರ್ಮ ಅಂದರೆ ಕಾನೂನಲ್ಲ, ಧರ್ಮ ಅಂದರೆ ಭಯದಿಂದ ಪಾಲಿಸುವಂಥ ನಿಯಮನೂ ಅಲ್ಲ. ನನ್ನ ಪ್ರಕಾರ ಅದು ಆತ್ಮಸಾಕ್ಷಿಯ ಮುಂದೆ ನಿಲ್ಲಬಲ್ಲಂಥ ಒಂದು ಜೀವನ. ಅದು ಆತ್ಮಸಾಕ್ಷಿ ಮುಂದೆ ಇನ್ಯಾರೂ ಬೇಕಾಗಿಲ್ಲ ನನಗೆ. ನಾನು ಯಾರಿಗಾದರೂ ಏನಾದರೂ ಮುಖವಾಡ ಹಾಕ್ಕೊಂಡು ಹೇಳ್ಬೋದು. ಆದರೆ ನಾನು ಕನ್ನಡಿಯಲ್ಲಿ ನಿಂತ್ಕೊಂಡು ನನ್ನ ಮುಖ ನೋಡಿಕೊಂಡಾಗ ಸುಳ್ಳು ಹೇಳೋಕ್ಕಾಗೋದಿಲ್ಲ. ನಾನು ಮಾಡಿದಂಥ ಒಳ್ಳೆಯದು ಕೆಟ್ಟದ್ದು ನನಗೆ ಬರ್ತದೆ. ಎಲ್ಲಿವರೆಗೂ ನನ್ನ ಆತ್ಮಸಾಕ್ಷಿಯಲ್ಲಿ ನಾನು ಸರಿಯಾಗಿದ್ದೇನೋ ಅಂತ ಅನಿಸುತ್ತೋ, ನೀವು ಧರ್ಮದ ಭಾಗದಲ್ಲಿದ್ದೀರಿ ಅಂತ. ಋಗ್ವೇದದಲ್ಲಿ ಧರ್ಮವನ್ನು ಋತಕ್ಕೆ ಸಮನ್ವಯ ಮಾಡಿದ್ದಾರೆ. ಉಪನಿಷತ್ತುಗಳಲ್ಲಿ ಸತ್ಯ ಮತ್ತು ಆತ್ಮ ಮಾರ್ಗಕ್ಕೆ ಹೇಳಿದ್ದಾರೆ. ಧರ್ಮಶಾಸ್ತ್ರಗಳಿದು ಸಾಮಾಜಿಕ ವ್ಯವಸ್ಥೆಯಾಗಿ ನಿಂತ್ಕೊಂಡಿದೆ. ಈ 2 ಪದಗಳು ನನ್ನ ತುಂಬ ಕಾಡಿದ್ದು. ಮೊದಲು ನಾನು ಗುರುಕುಲಕ್ಕೆ ಹೋದಾಗ ಋತ ಮತ್ತು ಸತ್ಯ. ನೀವು ಡಿಕ್ಷನರಿ ತೆಗೆದು ನೋಡಿ, ಋತಾನೂ ಸತ್ಯನೇ, ಸತ್ಯ ಅಂತೂ ಸತ್ಯನೇ. ವ್ಯತ್ಯಾಸ ಏನು ಅಂತ ಎಷ್ಟು ಚಂದದ ವ್ಯತ್ಯಾಸ ನನ್ನ ಗುಂಡಪ್ಪನವ್ರು ಹೇಳಿಕೊಟ್ಟಿದ್ದು. ಅದನ್ನು ಎಷ್ಟು ಚೆಂದಾಗಿದೆ ಅಂದರೆ, ಋತ ಅಂದರೆ ಯಾವುದು ಸತ್ಯ ಅಂತ ನನ್ನ ಬುದ್ಧಿಗೆ ಗೋಚರ ಆಗಿದೆಯೋ ಅದು ಋತ. ಅದನ್ನು ಬಾಯಿ ಬಿಟ್ಟು ಹೇಳಿದಾಗ ಸತ್ಯ ಆಗತ್ತೆ. ಪ್ರಕಟವಾದ ಋತ ಸತ್ಯ, ಅಪ್ರಕಟವಾದ ಸತ್ಯ ಋತ. ಇದು ಹೇಳ್ತಾರೆ, ಋತದಲ್ಲಿ ಸರಿಯಾಗಿರ್ಬೇಕು ನಾನು ಅಂತ. ಅಂದರೆ ಮಾತಿನಲ್ಲಿ ಏನಾದರೂ ಹೇಳ್ಬೋದು ನಾನು, ಆದರೆ ನನ್ನ ಮನಸ್ಸಿನಲ್ಲಿ ಸ್ವಚ್ಛತೆ ಇದೆಯಾ, ಇದು ಬಹಳ ಮುಖ್ಯ ನನಗೆ. ಮನಸ್ಸಿನಲ್ಲಿ ಸ್ವಚ್ಛ ಇದ್ದರೆ, ತಿಳುವಳಿಕೆ ಸರಿಯಾಗಿದ್ದರೆ ನಾನು ಧರ್ಮ ಮಾರ್ಗದಲ್ಲಿದ್ದೇನೆ ಅಂತಾಗುತ್ತೆ. ಈ ಧರ್ಮದ ಸಂಕೀರ್ಣ ಮುಖಗಳು ಕಾಣೋದು ನಮಗೆ ರಾಮಾಯಣ ಮಹಾಭಾರತಗಳಲ್ಲಿ ತುಂಬ ಚೆಂದ ಕಾಣುತ್ತೆ. ಯಾವುದು ಧರ್ಮ, ಯಾವುದು ಧರ್ಮ ಅಲ್ಲ, ತುಂಬ ಕಷ್ಟವಾಗುತ್ತೆ ಹೇಳೋದಕ್ಕೆ. ರಾಮಾಯಣದಲ್ಲಿ ರಾಮನ ಧರ್ಮ, ಲಕ್ಷ್ಮಣನ ಧರ್ಮ, ಇದು 2 ಬೇರೆ ಬೇರೆ ಆಗುತ್ತೆ ಅನಿಸುತ್ತೆ. ಒಂದು ಕಡೆ ರಾಮ ಒಂದೇ ಮಾತು, ರಾಮೋ ದುರ್ನಾಭಿಭಾಷತೆ, ಅವನು 2ನೇ ಮಾತಿಲ್ಲ ಅವನಿಗೆ. ಅವನು ಕೋಪ ಬರಲ್ಲ. ನೀನು ನಾಳೆ ರಾಜ ಆಗ್ತಿ ಅಂದರೂ ಹಾಗೇ ಇದ್ದಾನೆ, ನಾಳೆ ರಾಜ ಇಲ್ಲ ಕಾಡಿಗೆ ಹೋಗು ಅಂದರೂ ಹಾಗೇ ಇದ್ದಾನೆ ಅವನು. ಅದು ಲಕ್ಷ್ಮಣ ಹಾಗಲ್ಲ. ಅಣ್ಣನಿಗೆ ಅನ್ಯಾಯ ಹೋಗ್ಬಿಡಲ್ಲ ಅವನು. ಅವನು ಹೇಳ್ತಾನೆ, ಈ ಮುದುಕ ಸ್ತ್ರೀ ವ್ಯಾಮೋಹದಿಂದ ಹಿಂಗಾಗಿದ್ದಾನೆ, ನಾನು ಹಿಡ್ಕೋತೀನಿ, ನೀನು ರಾಜ್ಯ ಹೇಳು ಅಂತ ಹೇಳ್ತಾನೆ. ಹಾಗಾದ್ರೆ ಲಕ್ಷ್ಮಣ ತಪ್ಪು ಹೇಳಿದ್ದ. ಹಾಗಾದರೆ ಯುದ್ಧ ಕಾಲದಲ್ಲಂತೂ ಹೇಳ್ತಾನೆ, ನೀನು ಧರ್ಮ ನಂಬಿ ಹಿಂಗಾದೆ ನೀನು ಅಂತ ಒಂದು 10 ಶ್ಲೋಕ ಹೇಳ್ತಾನೆ ವಾಲ್ಮೀಕಿ ರಾಮಾಯಣದಲ್ಲಿ. ಅಂದರೆ ಲಕ್ಷ್ಮಣನ ಸ್ವಭಾವ ಅಲ್ಲ ಅದು, ಅದು ಹೇಳ್ತಾನೆ 10 ಕ್ಷಣಕ್ಕೆ. ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ, ಧರ್ಮ ಬಂದ ಸೂಕ್ಷ್ಮ ಬರುತ್ತೆ ಅಂದರೆ, ಮಾರೀಚ ಜಿಂಕೆ ರೂಪದಲ್ಲಿ ಬಂದ, ಸೀತೆ ಆಕರ್ಷಣೆ ಆಯಿತು, ಅದು ಬೇಕು ಅಂತ ಹೇಳಿದ್ದು. ರಾಮ ಹೇಳ್ತಾನಲ್ಲ, ಅದು ಮಾಯಾ ಜಿಂಕೆ ಅದು ಅಂತ ಕೇಳಲ್ಲ. ಆಕೆ
ತೊಗೊಂಬರೋಕೆ ಹೋಗ್ತಾನೆ ರಾಮ. ಹೋಗುವಾಗ ಲಕ್ಷ್ಮಣನಿಗೆ ಹೇಳ್ತಾನೆ, ನೀನು ಇಲ್ಲೇ ಇರು, ಎಲ್ಲೂ ಹೋಗಬೇಡ. ಅಪ್ಪಣೆ ಅದು, ರಾಮನ ಮಾತಾದ್ರೆ ಅಪ್ಪಣೆ, ಇಲ್ಲೇ ಇರಬೇಕು, ಬಿಟ್ಟು ಹೋಗಬೇಡ ಅಂತ ಹೇಳ್ತಾನೆ. ಗಟ್ಟಿ ಕೂತ್ಕೋತಾನೆ ಲಕ್ಷ್ಮಣ. ಆ ಮಾರೀಚ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಕಿರ್ಚ್ಕೊಂಡು ಸತ್ತಾಗ ರಾಮನ ಧ್ವನಿಯಲ್ಲಿ ಕೂಗ್ತಾನೆ ಅವನು. ಸೀತೆಗೆ ಹೆದರಿಕೆಯಾಗಿ ನೀನು ಹೋಗು ಅಂತಾಳೆ. ಇವನು ಹೇಳ್ತಾನೆ, ಯಾರು ಬಂದರೂ ನಮ್ಮ ಅಣ್ಣನ ಸೋಲ್ಸೋಕೆ ಸಾಧ್ಯ ಇಲ್ಲ, ಚಿಂತೆ ಮಾಡಬೇಡ, ಇದು ಮಾಯಾವಿಗಳ ಮಾತು. ಎಷ್ಟು ಹೇಳಿದ್ರು ಕೇಳಲ್ಲ ಆಕೆ. ಒಂದು ಒರಟು ಮಾತು, ಬಿರುಸು ಮಾತು ಆಡ್ಬಿಡ್ತಾಳೆ, ನೀ ಹೋಗು ಅಂತಾಳೆ. ಆಗ ಲಕ್ಷ್ಮಣ ಏನು ಮಾಡಬೇಕು? ಲಕ್ಷ್ಮಣ ಹೋಗ್ತಾನೆ, ಸೀತೆಗಿಲ್ಲ ಅನ್ಲಾರ್ದೇನೆ. ದಾರಿಗೆ ರಾಮ ಬಂದು ಬೈತಾನೆ, ನೀ ಯಾಕೆ ಬಂದೆ ನೀನು ಅಂತ. ಇದು ಯಾವಾಗಲೂ ಶಿಷ್ಯರ ಹಣೆ ಬಾರ್ ಹಿಂಗೆ. ಅಲ್ಲಿ ಒಬ್ಬ ಯಜಮಾನ್ ರಾಮ ಹೇಳಿದ್ದಾನೆ, ನೀನು ಜಾಗ ಬಿಟ್ಟು ಹೋಗಬೇಡ, ಇಲ್ಲೇ ಇರು ಅಂತ ಹೇಳಿದ್ದಾನೆ. ಸೀತೆ ಹೋಗು ಅಂತಾಳೆ. ಯಾಕೆ ಬಂದೆ ಅಂತ ರಾಮ ಬೈತಾನೆ, ಯಾಕೆ ಹೋಗಲಿಲ್ಲ ಅಂತ ಸೀತೆ ಬೈತಾಳೆ. ಲಕ್ಷ್ಮಣ ಏನು ಮಾಡಬೇಕು ಅವಾಗ? ಲಕ್ಷ್ಮಣ ಏನು ಮಾಡಬೇಕು? ವಾಲ್ಮೀಕಿಗಳದ್ದು ಒಳ್ಳೆ ಸೂತ್ರ ಕಂಡು ಹಿಡಿದಿದ್ದಾರೆ. ಅದು ಧರ್ಮ ಮಾರ್ಗ ಅಂತ ಹೇಳ್ತಾರೆ. ಏನು ಅಂದರೆ, ಇಬ್ಬರು ಯಜಮಾನರು ಬೇರೆ ಬೇರೆ ವಿರುದ್ಧ ಅಪ್ಪಣೆಗಳನ್ನು ಕೊಟ್ಟಾಗ ಶಿಷ್ಯನಾದವನು ಏನು ಮಾಡಬೇಕು ಅಂದರೆ ಎರಡನ್ನೂ ಕೇಳಿಸ್ಕೊಡ್ತಾನೆ, ಯಾವ ಸರಿ ಅದನ್ನು ಮಾಡಬೇಕು ಅಂತ. ಹಾಗಾದರೆ ಲಕ್ಷ್ಮಣನ ಕರ್ತವ್ಯ ಏನು? ಹಾಗಾದರೆ ರಾಮ ಹೇಳಿದ ಬೇರೆ, ಲಕ್ಷ್ಮಣ ಹೇಳಿದ ಬೇರೆ ಅಲ್ವಾ? ಹಾಗಾದ್ರೆ ಧರ್ಮ ಬೇರೆ ಬೇರೆ ಆಯಿತಾ? ಇನ್ನೊಂದು ಸಮಸ್ಯೆ ಬರ್ತದೆ. ವಿಭೀಷಣ ರಾವಣನ ದರ್ಬಾರಲ್ಲಿ ಹೇಳ್ತಾನೆ, ನೀ ಮಾಡಿ ತಪ್ಪು ಮಾಡಿದ್ಯಾ ಅಣ್ಣ, ಸೀತೆಯನ್ನು ಒಪ್ಪಿಸ್ಬಿಡು ರಾಮನಿಗೆ ಅಂತ ಹೇಳ್ತಾನೆ. ಈಗ ಪವರ್ಫುಲ್ ಡಿಕ್ಟೇಟರ್ ಇದ್ದರೆ ದರ್ಬಾರ್ ಎಲ್ಲರೂ ರಾಜನಾಂಗೆ ಹೇಳ್ಕೊಂಡು ಹೋಗ್ತಾರೆ, ವಿರುದ್ಧ ಮಾಡ್ಕೊಳ್ಳಲ್ಲ. ಎಲ್ಲರೂ ಕರೆಕ್ಟು ಅಂತಾರೆ, ರಾವಣ ಮಾಡಿದ್ದು ಕರೆಕ್ಟು ಅಂತಾರೆ. ವಿಭೀಷಣ ಹೇಳಿದಾಗ ಸಿಟ್ಟು ಬರುತ್ತೆ ಅವನಿಗೆ, ನೀವು ಹೋಗಿಲ್ಲಿಂದ ಅಂತ ಕಳಿಸ್ತಾನೆ. ಆಗ ವಿಭೀಷಣ ಏನು ಮಾಡ್ತಾನೆ? ರಾಜ್ಯ ಬಿಟ್ಟು ಬರೋದು ಅಷ್ಟೇ ಅಲ್ಲ, ಸಮುದ್ರ ಹಾರಿ ಈ ಕಡೆ ಬಂದು ರಾಮನಿಗೆ ಶರಣಾಗ್ತಾನೆ. ಈ ಪ್ರಶ್ನೆ ಬರೋದು, ವಿಭೀಷಣ ಮಾಡಿದ ತಪ್ಪ ಸರಿನಾ? ರಾಜ ದುರ್ಜಯನಾದರೆ, ಕೆಟ್ಟವನಾದರೆ, ದುರ್ಜನನಾದರೆ, ಕ್ರೂರಿಯಾದರೆ, ಶಿಷ್ಯನಾದ ಸೇವಕನಾದಂಥ ವಿಭೀಷಣ ಏನು ಮಾಡಬೇಕು? ಮಂತ್ರಿ ಹೌದೌದು, ಏನು ಮಾಡ್ಬೋದು ಅವನು? ಮೂರು ಹಾದಿ ಇತ್ತು ಅವನಿಗೆ. ಒಂದು, ಅವನು ಬಿಟ್ಟು ಬೇಡ ಬೇಡಪ್ಪ ನೀನು ಉಸಾಬರಿ ಬೇಡ ಅಂತ ಅವನು ರಾಜಕಾರಣ ಬಿಟ್ಟು ತನ್ನ ಊರಲ್ಲಿ ಇದ್ಬಿಡ್ಬೇಕು, ತನ್ನ ಮನೇಲಿ ಇದ್ಬಿಡ್ಬೇಕು. ಎರಡನೇದ್ದು, ಅವನ ಜೊತೆಗೆ ಗೊಣಕೊಂಡಿರೋದು, ಏನು ಮಾಡೋಕ್ಕಾಗ್ತದೆ, ಅವನ ಜೊತೆಗೆ ಇದ್ದೀನಲ್ಲ ಅಂತ ಇರಬೇಕು. ಮೂರನೇದ್ದು, ಅವನು ಬಿಟ್ಟು ವಿರೋಧಿಗಳನ್ನು ಸೇರಿಕೊಂಡು ಅವನ ಮೇಲೆ ಮತ್ತೆ ಅಪಹಾರ ಮಾಡುವಂಥದ್ದು. ವಿಭೀಷಣ ಮಾಡಿದ್ದು ಮೂರನೇದು. ದಯವಿಟ್ಟು ಗಮನಿಸಿ ಹೇಗಿದೆ ಅಂತ. ಈ ಮೂರು ಹಾದಿ ಇದ್ದಾವೆ, ಅವನು ಮೂರನ್ನು ಯಾವುದಾದ್ರೂ ಆರಿಸ್ಕೋಬೋದಾಗಿತ್ತು. ಅವನು ಅಲ್ಲೇ ಅವನ ಹತ್ರ ಇದ್ಕೊಂಡು ಅಣ್ಣಪ್ಪ ಏನು, ಕುಂಭಕರ್ಣ ಹಾಗೆ ಮಾಡಲಿಲ್ವಾ? ಉಳ್ಕೊಂಡ. ಇಂದ್ರಜಿತ್ತಿಗೂ ಗೊತ್ತು ತಪ್ಪ ಮಾಡಿ ತಪ್ಪಿದೆ ಅಂತೆ, ಅದು ಅಪ್ಪ ಉಳ್ಕೊಂಡ ಅವನು. ಆದರೆ ವಿಭೀಷಣ ಮಾತ್ರ ಹಾಗೆ ಮಾಡಲಿಲ್ಲ. ಅದು ಅನ್ಯಾಯ ಆಗಿದೆ, ಅನ್ಯಾಯಕ್ಕೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಶಿಕ್ಷೆ ಕೊಡಬಹುದಾದಂಥ ವ್ಯಕ್ತಿ ಒಬ್ಬನೇ ಒಬ್ಬ ಪ್ರಪಂಚದಲ್ಲಿ ಅಂದರೆ ರಾಮ ಅಂತ ಈ ಕಡೆ ಬಂದು ಸೇರಿಕೊಂಡ. ಕರೆಕ್ಟ್. ಇದೇ ಆಯ್ಕೆ ಭೀಷ್ಮಾಚಾರ್ಯರಿಗೆ ಇತ್ತಲ್ಲ. ಮಹಾಭಾರತದಲ್ಲಿ ಅವನು ಕೆಟ್ಟವನು ಅಂತ ಗೊತ್ತಿದೆ, ದುರ್ಯೋಧನ ಕೆಟ್ಟವನು, ಮಾಡೋದು ಕೆಟ್ಟ ಕೆಲಸ ಮಾಡ್ತಾನೆ ಅಂತ ಗೊತ್ತಿದೆ. ಅವರ ಮೂರು ಹಾದಿ ಅವ್ರಿಗೂ ಇತ್ತು. ಒಂದು, ಬೇಡಪ್ಪ ನಾನು ಬೇಡ ನಾನು ಬೇರೆನೇ ಇರ್ತೀನಿ ಅಂತ ಇಟ್ಕೊಳ್ಳೋದಾಗಲಿ, ಅಥವಾ ಹೊರಗಡೆ ಬಂದು ಅವನು ಶಿಕ್ಷೆ ಕೊಡೋದಾಗಲಿ. ಆದರೆ ಅವ್ರು ಆರಿಸ್ಕೊಂಡಿದ್ದೇನು ಅಂದರೆ ಬೈಕೊಂಡು ಅವನ ಜೊತೆಗೆ ಎದುರು ಯುದ್ಧನೂ ಮಾಡಿದರು. ಯಾರು ಸರಿ ಮಾಡಿದ್ರು? ಹಾಗಾದರೆ ಈ ಸರಿ ತಪ್ಪು ಪ್ರಶ್ನೆ ಅಲ್ಲ, ವೈಯಕ್ತಿಕ ನಿಲುವುಗಳು ಅವ್ರದ್ದು, ನಿಲುವುಗಳು. ಇನ್ನೊಂದು, ಭೀಷ್ಮಾಚಾರ್ಯರು ತಾನು ಮದುವೆ ಆಗಲ್ಲ ಅಂತ ಹೇಳಿದರು. ಆಕೆ ಕೇಳಿದ್ದು, ನನ್ನ ಮಗಳ ಮಗ ರಾಜ ಆಗಬೇಕು ಅಂತ ಕೇಳಿದ್ದು ದಾಶರಥಿ. ಆದರೆ ಇವರು, ಆಕೆ ಹೇಳ್ತಾಳೆ, ಹೌದಪ್ಪ ನೀನು ಈಗ ಮದುವೆ ಆಗಿಲ್ಲ, ಮುಂದೆ ಮದುವೆ ಆದಮೇಲೆ ನಿನಗೆ ಮಕ್ಕಳಾದ್ರೆ ಅವ್ರು ಕೇಳ್ಬೋದಲ್ಲ ಅಂದರೆ ನಾನು ಮದುವೆ ಆಗಲ್ಲ ಅಂತ ತೀರ್ಮಾನ ಮಾಡಿದ್ರು. ನನ್ನ ನಿಷ್ಠೆ ಇರೋದು ರಾಜ ಸಿಂಹಾಸನಕ್ಕೆ ಅಂದರು. ಸಿಂಹಾಸನಕ್ಕೆ ನಿಷ್ಠೆ ಇದೆ ಅಂದರು. ಬರೀ ಸಿಂಹಾಸನ ನಿಷ್ಠೆ ಇದ್ದರೆ ಸಾಲದು, ಆ ಸಿಂಹಾಸನದಲ್ಲಿ ಯೋಗ್ಯರಾದವ್ರು ಕೂತ್ಕೊಳ್ಳೋ ಜವಾಬ್ದಾರಿನೂ ಇದೆ. ಹಿಂಗೆ ಕಷ್ಟ ಬಂದಾಗ ಯಾವುದು ಸರಿ ಅಂತ ಅನಿಸುತ್ತೆ. ಈಗಾದರೆ ನನಗನ್ನಿಸೋದೇನು ಅಂದರೆ, ಧರ್ಮ ಒಂದು ಸ್ಥಿರವಾದ ಸೂತ್ರ ಅಲ್ಲ, ಅದು ಭಾಳ ಮುಖ್ಯವಾಗಿ ಹೇಳಬೇಕಾದದ್ದು. ಅದು ಸಂದರ್ಭದ ಬೆಳಕಿನಲ್ಲಿ ಬೆಳೆಯುವಂಥ ವಿವೇಕ, ಅದು ಬಹುದೊಡ್ಡ ವಿವೇಕ ಬೆಳೀಬೇಕಾದದ್ದು. ತಮಗೆಲ್ಲ ಗೊತ್ತಿರುವಂಥ ಪ್ರಸಂಗ, ಕೃಷ್ಣ ಎಷ್ಟು ಮಟ್ಟಿಗೆ ಪಾರು ಮಾಡ್ತಾನೆ ಇವ್ರನ್ನೆಲ್ಲ ಕಡೆಯಿಂದಾನ ಅಂತ. ಕರ್ಣ ಜೋರಾಗಿ ಯುದ್ಧ ಮಾಡಿ ಯುಧಿಷ್ಠರನ್ನು ಹೊಡೆದು ಬಿಟ್ಟಿದ್ದಾನೆ ಚೆನ್ನಾಗಿ. ಇವ್ರು ಬಂದು ಪೆಟ್ಟಾಗಿ ತಿಂದಿದ್ದಾನೆ. ಅಣ್ಣನ ಪೆಟ್ಟಾಯ್ತಲ್ಲ ಅಂತ ನೋಡೋಕೆ ಅರ್ಜುನ ಓಡಿ ಬಂದಿದ್ದಾನೆ. ಅರ್ಧಮರ್ಧ ಇದಾಗಿದೆ ಅವನಿಗೆ, ಯುಧಿಷ್ಠರನಿಗೆ. ಮೊದಲೇ ಪ್ರಶ್ನೆ ಕೇಳ್ತಾನೆ, ಕರ್ಣನ ಕೊಂದು ಬಂದ್ಯಾ ನೀನು ಅಂತ ಕೇಳ್ತಾನೆ. ಇಲ್ಲ, ನಿನಗೆ ಪೆಟ್ಟಾಯಿತು ಅಂತ ಕೇಳಿ ಬಂದೆ ಅಂತ. ತಕ್ಷಣ ಬೈತಾ, ನೀನು ಗಾಂಡಿಯು ದಂಡ, ನಿನಗೆ ನೀನು ಪ್ರಯೋಜನ ಇಲ್ಲ, ನೀನು ಕೊಲ್ಲೋಕ್ಕಾಗಲ್ಲ ಅಂದ್ಬಿಡ್ತಾನೆ. ಇವನೊಂದು ಪ್ರತಿಜ್ಞೆ ಮಾಡಿದ್ದಾನೆ ಅರ್ಜುನ, ಯಾರು ಗಾಂಡಿವನ್ನು ಬೈತಾರೋ ಅವ್ನು ಕೊಂದು ಹಾಕ್ತೀನಿ ಅಂತ. ಈಗೇನು ಮಾಡಬೇಕು? ಎಂಥ ಧರ್ಮ ಸೂಕ್ಷ್ಮಗಳನ್ನು ಕೃಷ್ಣ ಸಾಲ್ವ್ ಮಾಡ್ತಾನೆ, ಈಸಿ ಮಾಡ್ತಾನೆ ಅಂದರೆ ಅವನಿಗೆ ಒಂದು ಮಾರ್ಗ ಅಂತ ಇಲ್ಲ. ಅವನು ಹಾಗಾದರೆ ಅಣ್ಣನ ಕೊಲ್ಲಬೇಕಲ್ಲ, ಈಗ ಖಡ್ಗ ಹಿಡ್ಕೊಂಡು ಹೋಗ್ತಾನೆ.
ಅವ್ರು ಹೇಳ್ತಾನೆ, ನೋಡಪ್ಪ, ಕೊಲ್ಲಬೇಕು ಅಂದ್ರೆ ನಿಜವಾಗ್ಲೂ ಕೊಲ್ಲಬೇಕಂತಿಲ್ಲ. ದೊಡ್ಡವರಿಗೆ ಅಪಮಾನ ಮಾಡಿದರೆ ಅವ್ರು ಕೊಂದಂಗೆ ಆಯಿತು. ಅಣ್ಣನ ಸ್ವಲ್ಪ ತೆಗಳಿ ಬಿಡು ಅಂತಾನೆ, ಸ್ವಲ್ಪ ತೆಗಳ್ತಾನೆ. ಆಮೇಲೆ ಕೆಟ್ಟ ಅನಿಸುತ್ತೆ, ಅಣ್ಣನ ತೆಗೆಳಿದ್ರೆ ಮತ್ತೆ ನಾನು ತಪ್ಪು ಮಾಡ್ದಂಗೆ ಆಯ್ತಲ್ಲ, ನಾನೇ ಕೊಂದ್ಕೊಂಡ್ಬಿಡ್ತೀನಿ ಅಂತಾನೆ. ಆಗ ಹೇಳ್ತಾನೆ, ಹಂಗೆ ಮಾಡಿಬಿಡಿ, ನೀವು ಕೊಂದ್ಕೋಬೇಡ, ನೀನು ಹೊಗಳ್ಕೋ. ಎಷ್ಟು ಬುದ್ಧಿ ಮಾತಿದೆ ಅದರೊಳಗೆ. ದೊಡ್ಡವ್ರನ್ನ ಅಪಮಾನ ಮಾಡಿದರೆ ಅವ್ರನ್ನ ಕೊಂದ ಹಾಗಾಗತ್ತೆ, ಅವ್ರ ಮುಂದೆ ಹೊಗಳ್ಕೊಂಡ್ರೆ ನಿನ್ನ ಕೊಂದ್ಕೊಂಡಂಗೆ ಆಗತ್ತೆ. ಕೃಷ್ಣ ಪಣ್ಕೊಂಡಂಥ ಹಾದಿ ಇದು. ಅಂದರೆ ಭಾಳ ಚಂದದ ಮಾತು ಹೇಳ್ತಾನೆ. ನಾ ಮಾಡೋದು ಸರಿನಾ, ಸಂದರ್ಭದಲ್ಲಿ ಬೆಳೆದಂಥ ವಿವೇಕ ಅಂತ. ಆ ವಿವೇಕವನ್ನು ಬೆಳೆಸ್ಕೊಳ್ಬೇಕಾದದ್ದು ಧರ್ಮ. ಇನ್ನೊಂದು, ನಾವು ಪ್ರಶ್ನೆ ಮಾಡುವಂಥ ಶಕ್ತಿಯನ್ನು ಕೊಡುತ್ತೆ ಧರ್ಮ. ನಾನು ಮಾಡ್ತಿರೋ ಸರಿನಾ, ಇದು ನ್ಯಾಯನ? ಇನ್ನೊಂದು ಭಾಳ ದೊಡ್ಡ ಪ್ರಶ್ನೆ ಧರ್ಮದಲ್ಲಿ ಕೇಳೋದು, ಬಹುದೊಡ್ಡ ನ್ಯಾಯಶಾಸ್ತ್ರದಲ್ಲಿ ಹೇಳೋದು ಪ್ರಶ್ನೆ ಅದು. ಯಾವುದು ಧರ್ಮ ಯಾವುದು ಅಲ್ಲ ಅಂತ ಹೇಗೆ ಗೊತ್ತಾಗತ್ತೆ ನನಗೆ? ಯಾವ ನಡವಳಿಕೆಯಿಂದ ನನಗೂ ಒಳ್ಳೆಯದಾಗತ್ತೋ ಪ್ರಪಂಚಕ್ಕೂ ಒಳ್ಳೆಯದಾಗತ್ತೋ ಆ ನಡವಳಿಕೆ ಧರ್ಮ ಅಂತ. ಎಷ್ಟು ಚಂದದ ಮಾತು, ಸುಲಭದ ಮಾತು ಹೇಳೋದು. ನನಗೇನೋ ಬೇಕಾಗಿದೆ, ಇನ್ನೊಬ್ಬರ ಕಡೆಯಿಂದ ಕಿತ್ಕೋತೇನೆ, ನನಗೇನೋ ಸಂತೋಷ ಆಯಿತು, ಅವ್ರಿಗೆ ಆಯಿತಾ? ಇಲ್ಲ, ಹಾಗಾದರೆ ಧರ್ಮ ನಡೆಯಲ್ಲ ಇದು. ನನಗೇನೋ ಬೇಡ ಅಂತ ಕೊಟ್ಟು ಕೊರ್ಕೊಂಡು ಕೂತ್ಕೋತೇನೆ, ಅದು ಧರ್ಮ ಅಲ್ಲ. ಯಾವ ನಡವಳಿಕೆ, ಇದು ಭಾಷಣ ಅಲ್ಲ, ಮಾತಲ್ಲ, ಲೇಖನ ಅಲ್ಲ, ಪುಸ್ತಕ ಅಲ್ಲ. ನಡವಳಿಕೆ ಭಾಳ ಮುಖ್ಯ ನಮಗೆ. ನಡವಳಿಕೆಯಿಂದನೇ ಧರ್ಮ ಆಗುವಂಥದ್ದು. ಒಂದು ಸಣ್ಣ ಪ್ರಯೋಗ ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡ್ತೀನಿ, ಇವತ್ತು ಮಾಡ್ಬೋದು ಅನಿಸುತ್ತೆ. ಸಣ್ಣ ಪ್ರಯೋಗ ಮಾಡ್ಬೋದಾ? ಒಂದು 30 ಸೆಕೆಂಡಲ್ಲಿ ಆಗುವಂಥದ್ದು. ದಯವಿಟ್ಟು ಎಲ್ಲರೂ ನಾನು ಹೇಳಿದ ಹಾಗೆ ಮಾಡಬೇಕು. ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಎಲ್ಲರೂ ಬಲಗೈ ಮೇಲಕ್ಕೆ ಎತ್ತಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತೊಗೊಂಡು ಬನ್ನಿ. ನಿಮ್ಮ ತೋರು ಬೆರಳನ್ನು ಮಾತ್ರ ಚಾಚಿ, ಎಲ್ಲ ಬೆರಳು ಬೇಡ, ತೋರು ಬೆರಳನ್ನು ಮಾತ್ರ ಚಾಚಿ. ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನ್ನೆ ಮೇಲೆ ಇಟ್ಕೊಂಬಿಡಿ. ಎಲ್ಲಿ ಇಟ್ಟಿದ್ದೀರಿ ನೋಡ್ಕೊಳ್ಳಿ. ನಾನು ಮೇಲೆ ನಿಂತು ನಿಮ್ಮ ಕಡೆ ಮುಖ ಮಾಡಿರೋದ್ರಿಂದ ಎಲ್ಲರ ಮುಖ ಕಾಣಿಸ್ತಾ ಇದೆ. ಬಹಳಷ್ಟು ಜನ ಇಲ್ಲೇ ಇಟ್ಕೊಂಡಿದ್ರು. ಕೆಲವೊಂದ್ರೆ ಎಲ್ಲ ಇವನ ಕೆನ್ನೆ ಅಂತ ಇಲ್ಲಿ ಇಟ್ಕೋತಾನೆ ಇವನು ಅಂದ್ಕೊಂಡು ಬಹುಶಃ ಇದೇ ಸರಿ ಇರಬೇಕು ಅಂದ್ಕೊಂಡ್ರು. ಇನ್ನು ಕೆಲವು ಬುದ್ಧಿವಂತ ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು. ಇದಾದದ್ದು 30 ಸೆಕೆಂಡಲ್ಲಲ್ವಾ? ಏನು ಹೇಳಿ? ಬಹಳಷ್ಟು ಜನ ನಾನು ಹೇಳಿದ ಹಾಗೆ ಮಾಡಲಿಲ್ಲ, ನಾ ಮಾಡಿದ ಹಾಗೆ ಮಾಡಿದರು. ಇದು ಬಹಳ ದೊಡ್ಡ ತತ್ವ ನಮ್ಗೆ ಕಲಿಸಿದ್ದು. ಧರ್ಮ ಅಂದರೆ ಭಾಷಣ ಮಾಡೋದಲ್ಲ, ಮಾತಾಡೋದಲ್ಲ, ನಡೆದು ತೋರಿಸುವಂಥದ್ದು. ಯಾವುದು ನಡೆದು ತೋರಿಸಿದ್ರೆ ಅದು ಧರ್ಮ ಆಗ್ತದೆ, ಇದರ ಬರೀ ಮಾತಾಗ್ತದೆ. ಅದಕ್ಕೆ ಹೇಳ್ತಾರೆ ಧರ್ಮ ಅಂದರೆ ಇದು ಮುಖ್ಯ. ಯಾವ ನಡವಳಿಕೆಯಿಂದ ನನಗೂ ಒಳ್ಳೆಯದಾಗತ್ತೋ ಪ್ರಪಂಚಕ್ಕೂ ಒಳ್ಳೆಯದಾಗತ್ತೋ ಆ ನಡವಳಿಕೆ ಧರ್ಮ ಅಂತ. ಇನ್ನೊಂದು ಬರುವಂಥದ್ದು, ಧರ್ಮ ನಮಗೆ ಅನುಸರಿಸುವ ಧೈರ್ಯ ಮಾತ್ರ ಕೊಡೋದಿಲ್ಲ, ಪ್ರಶ್ನಿಸುವ ಪ್ರಾಮಾಣಿಕತೆಯನ್ನು ಕೂಡ ಕೊಡ್ತದೆ. ಪ್ರಶ್ನೆ ಮಾಡಬೇಕು. ಇಂದಿನ ಕಾಲದಲ್ಲಿ ನಿಜವಾದ ಧರ್ಮ ಅಂದರೆ ಧ್ವಜ ಅಲ್ಲ, ಘೋಷಣೆ ಅಲ್ಲ, ವೇಷಭೂಷಣ ಅಲ್ಲ. ಅಧಿಕಾರದಲ್ಲಿರೋರು ನ್ಯಾಯನಿಷ್ಠವಾಗಿರಬೇಕು, ಶಿಕ್ಷಕ ಪ್ರಾಮಾಣಿಕನಾಗಿರಬೇಕು, ವೈದ್ಯ ಮಾನವೀಯವಾಗಿರಬೇಕು, ವ್ಯಾಪಾರಿ ಲಾಭಕ್ಕಿಂತ ಹೆಚ್ಚು ನೀತಿಯನ್ನು ಗಮನಿಸಬೇಕು, ಮುಖ್ಯವಾಗಿ ನಾಗರಿಕ ತನ್ನ ಕರ್ತವ್ಯವನ್ನು ಮಾಡ್ಕೋಬೇಕು. ಇದನ್ನು ಎಷ್ಟು ಚಂದ ಗುಂಡಪ್ಪನವ್ರು ಹೇಳ್ತಾರೆ. ಧರಿಸಿರ್ಪುದಲ್ಲ ಧರ್ಮ ಧಾರಯತಿ, ಧರಿಸಿರ್ಪುದಲ್ಲ ಧರ್ಮ ಧರಿಸು ಜೀವನ ಧುರವ, ಧರಿಸು ಜೀವನ ಧುರವ, ಚರಿಸು ಲೋಕದ ಮಾರ್ಗದಲ್ಲಿ ಹಿತವರಿತು, ಸರಿಪಡಿಸಿ ದಾರಿಗಳ ಕೆರೆತೋಪುಗಳ ಸತ್ರಗಳ ನೆರವಾಗು ಪಯಣಕ್ಕೆ ಮಂಕುತಿಮ್ಮ ಅಂತ. ನನ್ನ ಕೆಲಸವನ್ನು ನಾನು ಮಾಡ್ತಾ ಮತ್ತೊಬ್ಬರಿಗೆ ಹೇಳಿದೆ, ನನ್ನ ಜೀವನ ಮಾರ್ಗಕ್ಕೆ ಅನುಕೂಲವಾದಂಥ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇರುವುದು ಅದು. ಇದರ ಜೊತೆಗೆ ಕೃಷ್ಣ ಸ್ವಧರ್ಮವನ್ನು ಬೇರೆ ಉಪದೇಶಿಸ್ತಾನೆ ನಮಗೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನುಷ್ಠಿತಾತ್ ಅಂತ. ನನ್ನದಲ್ಲದ ಧರ್ಮವನ್ನು ಅಚ್ಚುಕಟ್ಟಾಗಿ ಮಾಡೋದಕ್ಕಿಂತ ಸ್ವಲ್ಪ ಲೋಪಗಳಿದ್ದರೂ ನನ್ನ ಧರ್ಮವನ್ನೇ ಬೆಳೆಸಬೇಕಾದದ್ದು. ಆಗ ಧರ್ಮ ಅಂದರೆ ಏನು? ನನ್ನ ಸ್ವಭಾವ, ಮೂಲ ಸ್ವಭಾವ ನಂದು. ಬೆಂಕಿ ಸ್ವಭಾವ ಸುಡೋದು, ನೀರಿನ ಸ್ವಭಾವ ತೊಯಿಸೋದು. ನೋಡಿ, ಮನುಷ್ಯರಿಗೆ ಮಾತ್ರ ಹೇಳಬೇಕಾದದ್ದು ಇದು. ಪ್ರಾಣಿಗಳು ಎಂದೂ ತಮ್ಮ ಸ್ವಭಾವವನ್ನು ಬಿಟ್ಟುಕೊಡೋದಿಲ್ಲ. ಆನೆ ಮುಂದೆ ಎಂಥ ಮಾಂಸವನ್ನು ಹಾಕಿದರೂ ತಿನ್ನೋಲ್ಲ, ಹುಲಿ ಮುಂದೆ ಹುಲ್ಲು ಹಾಕಿದರೂ ತಿನ್ನೋಲ್ಲ. ಅದು ಹಾಗೆ ಇರೋದು, ತಮ್ಮ ಸ್ವಭಾವವನ್ನು ಎಂದೂ ಬಿಟ್ಟುಕೊಡಲ್ಲ. ಅದಕ್ಕೆ ಹೇಳ್ತಾರೆ, ಆದರೆ ಮನುಷ್ಯ ಮಾತ್ರ ಎದುರಿಗೆ ಬಂದ ಅಂದರೆ ಏನು ಮಾಡ್ತಾನೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ನೀವು ನೋಡಿರಬೇಕು, ಟಿ ವಿಯಲ್ಲಿ 5 ನಿಮಿಷ ಶೇಕ್ ಹ್ಯಾಂಡ್ ಮಾಡ್ತಾರೆ. ಆದರೆ ಹಿಂದೆ ನೋಡಿದ್ರೆ ಒಬ್ರಿಗೊಬ್ರು ಯಾಕಪ್ಪ ಇದ್ದಾನೆ ಇವನು ಅಂತ ಅನಿಸೋ ಹಂಗಿರುತ್ತೆ. ಅಂದರೆ ನಾನು ಹೇಳಿದಂಥ ನಡೆ ನಿಜವಾಗಲೂ ನನ್ನ ನಡೆ ಆಗಿರೋದಿಲ್ಲ. ಅದಕ್ಕೆ ನನ್ನ ವಿಶೇಷವಾದಂಥ ಗುಣ. ಒಂದು ಪ್ರಸಂಗ ಬಂತು, ಅದ್ರ ಬಗ್ಗೆ ಹೇಳ್ತೀನಿ.
ನನ್ನ ಕೆಲಸನ ಮಾಡಬೇಕಾದದ್ದು ನನ್ನ ಧರ್ಮ. ವೈದ್ಯನಾಗಿ ನನ್ನ ಕೆಲಸ ಮಾಡಬೇಕು, ನ್ಯಾಯಾಧೀಶನಾಗಿ ನನ್ನ ಕೆಲಸ ಮಾಡಬೇಕು. ಇದೊಂದು ಪ್ರಸಂಗ ಬಂದದ್ದು, ಒಬ್ಬ ಕೊಲೆಗಾರ ಸಿಕ್ಕಾಕ್ಕೊಂಡಿದ್ದಾನೆ. ನ್ಯಾಯಾಧೀಶರ ಮುಂದೆ ಕೊಟ್ಟರು, ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತಾಯಿತು. ಅವನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಹೋದ, ಜೈಲಿದ್ದ ಮೇಲೆ ಹಾರ್ಕೊಂಡ, ಮಾರಣಾಂತಿಕವಾದಂಥ ಗಾಯ ಆಯಿತು. ಅವನು ಬದುಕಲ್ಲ ಅನಿಸ್ಬಿಡ್ತು. ಅವನಿಗಾಗಲೇ ಗಲ್ಲು ಶಿಕ್ಷೆ ಆಗಿದೆ. ಪಾರಾಗೋಕ್ಕೆ ಹೋದಾಗ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ದಾನೆ. ಅವನು ಕರ್ಕೊಂಡೋದ್ರು ಆಸ್ಪತ್ರೆಗೆ. ಅಲ್ಲಿ ವೈದ್ಯ ಕಷ್ಟಪಟ್ಟು 3 ತಿಂಗಳು ಎಷ್ಟು ಕಾಳಜಿ ಮಾಡಿದ, ಅವನು ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಹಾಕಿ 3 ತಿಂಗಳು ಕಾಳಜಿ ಮಾಡಿ ಬದುಕಿಸ್ದ. ಅವನು ಚೆನ್ನಾಗಿ ಬದುಕಿಸಿದಾಗ ಆರಾಮಾದ. ಮುಂದಿನ ವಾರ ನೀವು ಡಿಸ್ಚಾರ್ಜ್ ಮಾಡ್ತೀನಿ ಆಸ್ಪತ್ರೆಯಿಂದ ಅಂತ ಹೇಳಿದರು. ಆಮೇಲೆ ಇವರು ಬಂದರು, ಪೊಲೀಸ್ ಇನ್ಸ್ಪೆಕ್ಟರ್ ಬಂದರು. ಆಯಿತು, ಮುಂದಿನ ವಾರ ಬಿಡುಗಡೆ ಆದರೆ ನಾವು ಗಲ್ಲಿಗೆ ಏರಿಸೋ ದಿವಸ ಫಿಕ್ಸ್ ಮಾಡ್ತೀವಿ ಅಂದರು. ಅವನು ಕೇಳ್ದ, ನನ್ನ ಗಲ್ಲಿಗೆ ಏರಿಸೋದೇ ಆಗಿದ್ದರೆ ನಾನು ಉಳಿಸಿದ್ರೆ ಯಾಕೆ? ಈಗ 3 ತಿಂಗಳು ಕಷ್ಟಪಟ್ಟು ಡಾಕ್ಟ್ರ್ ಒದ್ದಾಡಿ ಉಳಿಸಿದ್ರೆ ಯಾಕೆ ಅಂತ. ಡಾಕ್ಟ್ರ್ ಹೇಳ್ತಾನೆ, ಗಲ್ಲಿಗೆ ಏರಿಸೋದು ಅವನ ಕೆಲಸ, ನಮ್ಮಲ್ಲಿ ಬಂದವಂಥವ್ನು ಉಳಿಸೋ ಕೆಲಸ ನಂದು. ನೀನು ಮುಂದೇನಾಗ್ತದೆ ಸಂಬಂಧ ಇಲ್ಲ ನನಗೆ. ನನ್ನ ಕೆಲಸ ಯಾವುದೇ ರೋಗಿ ಬರಲಿ, ಯಾವುದೇ ಕ್ಷಣದಲ್ಲಿ ಬರಲಿ, ಅವನ ರೋಗಕ್ಕೆ ವಿಮುಕ್ತಿ ಕೊಡಬೇಕಾದದ್ದು ನನ್ನ ಕೆಲಸ. ಆದರೆ ನನ್ನ ಧರ್ಮ ಅದು. ಎಷ್ಟು ಚಂದದ ಮಾತು ನೋಡಿ. ವೈದ್ಯನ ಕರ್ತವ್ಯ ಒಂದು. ಕೊನೆಗೊಂದು ಮಾತು ಹೇಳಬೇಕು, ಧರ್ಮ ಭೂತಕಾಲದ ಪುರಾಣ ಅಲ್ಲ, ಭವಿಷ್ಯದ ದಾರಿ ಅದು. ನಮ್ಮ ಜಗತ್ತು ಇವತ್ತು ಹೇಗೆ ಹೋಗ್ತಾ ಇದೆ, ಯಾರು ಹೇಗೆ ನಡ್ಕೊಳ್ತಿದ್ದಾರೆ ಅಂತ ಅನ್ನೋದನ್ನು ನೋಡಿದಾಗ ಭವಿಷ್ಯದ ದಾರಿಯಲ್ಲಿ ಧರ್ಮದ ನಡೆ ಇದ್ದರೆ ಮಾತ್ರ ಚೆನ್ನಾಗಿರ್ತದೆ. ಧರ್ಮ ಇಲ್ಲದೆ ಹೋದರೆ ವಿಜ್ಞಾನ ಅಂಧ ಆಗ್ತದೆ. ಗಮನಿಸಿರಬೇಕು, ನ್ಯೂಕ್ಲಿಯರ್ ಪವರ್ ಯಾರ್ದೋ ಕೈಯಲ್ಲಿದೆ, ಅವನು ಬೇಜವಾಬ್ದಾರಿ ಮನುಷ್ಯ ಆದರೆ ಏನು ಅನಾಹುತ ಆಗಬಹುದು ಅಂತ ಕಲ್ಪನೆ ಮಾಡ್ಕೋಬೇಕು. ಧರ್ಮ ಇಲ್ಲದೆ ಶಕ್ತಿ ಕ್ರೂರ ಆಗ್ತದೆ. ಶಕ್ತಿ ಬೇಕು, ಅದು ಕ್ರೂರ ಆಗಬಾರ್ದು. ಧರ್ಮ ಇಲ್ಲದೆ ಮತಗಳು ಆಕ್ರಮಣಕಾರಿ ಆಗ್ತವೆ. ಇದು ಭಾಳ ಮುಖ್ಯ. ಇದು ನನ್ನ ವೈಯಕ್ತಿಕ ನಂಬಿಕೆ. ಅದು ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ನಂಬಿಕೆ ಇರ್ತದೆ. ನನಗೊಂದು ನಂಬಿಕೆ ಇದೆ, ನಾನು ಹೋದಾಗ ಇನ್ನೊಬ್ರು ಯಾರೋ ಸಿಗ್ತಾರೆ, ಅವ್ರದ್ದು ಅದೇ ನಂಬಿಕೆ ಇದೆ. ಆಗ ನಮ್ಮಿಬ್ಬರದ್ದು ನಂಬಿಕೆ ಒಂದೇ ಅಲ್ವಾ ಅಂತೀನಿ. ಆಗ ಇಂಥ ನಂಬಿಕೆಯನ್ನು ಹುಡ್ಕೋಕೆ ಶುರು ಮಾಡ್ತೀನಿ. ಅವ್ರು ಸಿಕ್ಕಾಗ ನನಗೊಂದು ತಲೆಗೆ ಬರ್ತದೆ, ಈ ನಂಬಿಕೆಯನ್ನು ಪ್ರಸಾರ ಮಾಡಬೇಕು ನಾನು ಎಲ್ಲ ಕಡೆಗೆ ಅಂತ. ಇಂಡಿವಿಜುವಲ್ ಫೇತ್ ಈಸ್ ಗುಡ್. ದ ಮೊಮೆಂಟ್ ಇಟ್ ಬಿಕಮ್ಸ್ ಆರ್ಗನೈಸ್ಡ್ ಫೇತ್, ಇಟ್ ಬಿಕಮ್ಸ್ ಎಂಪೈರ್ ಮೇಕಿಂಗ್, ಕಾಂಕರಿಂಗ್ ಶುರು ಆಗ್ಬಿಡುತ್ತೆ. ತಾವು ಜಗತ್ತಲ್ಲಿ ನೋಡ್ತಿರೋ ಅನಾಹುತಕ್ಕೆ ಅದೇ ಕಾರಣ. ಈಗ ಅದೊಂದೇ ಧರ್ಮ ಇರಬೇಕು, ಯಾವುದು ಇರಬಾರ್ದು ಅನ್ನುವಂಥ ಧರ್ಮ ಶುರು ಆಗೋದು. ಉದ್ದೇಶ ಅದು, ನನ್ನ ಧರ್ಮನೇ ಶ್ರೇಷ್ಠ ಅಂಥೇಳಿ. ಆದ್ದರಿಂದ ಪ್ರಶ್ನೆ ಬಂದಿರೋದಿಷ್ಟೇ, ಧರ್ಮ ಇಲ್ಲದೆ ಹೋದರೆ ಮತಗಳು ಆಕ್ರಮಣಕಾರಿ ಆಗ್ತವೆ, ಶಿಕ್ಷಣ ನಿರ್ಜೀವ ಆಗ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ನಮ್ಮ ಕ್ಷೇತ್ರಗಳಲ್ಲಿ ನಾವು ಧರ್ಮ ಪಾಲಕರಾಗಬೇಕಾಗ್ತದೆ. ನಾನು ಆಗಲೇ ಹೇಳಿದೆ, ಧರ್ಮ ಪಾಲಕ ಅಂದರೆ ಸಿಂಪಲ್ ಮಾತು. ನನ್ನ ನಡೆಯಿಂದ ಯಾರಿಗೂ ತೊಂದರೆ ಆಗಬಾರ್ದು, ನನಗೂ ತೊಂದರೆ ಆಗಬಾರ್ದು. ಯಾರಿಗೂ ತೊಂದರೆ ಆಗದ ಹಾಗೆ ಬದುಕೋದು ಬಹಳ ಮುಖ್ಯ. ಕೆಲವೊಂದು ಸಲ ನಾವು ಉಪಕಾರ ಮಾಡೋಕ್ಕೆ ಹೋಗಿ ತೊಂದರೆನೂ ಮಾಡಿಬಿಡ್ತೀವಿ. ಅದೊಂದು ಸಣ್ಣ ಪ್ರಸಂಗ ಹೇಳಿ ನಿಲ್ಲಿಸ್ಬಿಡ್ತೀವಿ. ಭಾಳ ಅದ್ಭುತ ಪ್ರಸಂಗ ಅದು. ನನ್ನ ಜೊತೆಗೆ ಕಾಲೇಜಲ್ಲಿದ್ದಾಗ ಒಬ್ಬರು ಉಪಾಧ್ಯಕ್ಷರಿದ್ದರು, ಪಾರ್ಥಸಾರಥಿ ಅಂತ. ಸುಭಾಷ್ ಚಂದ್ರ ಬೋಸ್ ಜೊತೆಗೆ ಬದುಕಿದವರು. ಟೋರ ಬಾಂಬಿಂಗ್, ಪರ್ಲ್ ಹಾರ್ಬರ್ ಬಾಂಬಿಂಗ್ ಆದಾಗ ಅಲ್ಲೇ ಇದ್ದಂಥ ಮನುಷ್ಯ. ಭಾರತ ಸ್ವತಂತ್ರ ಆದಾಗ ಅವರು ಮೊದಲು ಚೀಫ್ ಇಂಜಿನಿಯರ್ ಆಗಿದ್ದವರು. ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಅಂತಿದೆ ಬಿಹಾರದಲ್ಲಿ, ಮೊದಲನೇ ಮೇಜರ್ ಪ್ರಾಜೆಕ್ಟ್, ಇರಿಗೇಷನ್ ಪ್ರಾಜೆಕ್ಟ್. ಅದಕ್ಕೆ ಡೈರೆಕ್ಟರ್ ಆಗಿದ್ದು, ಅದು ಚೀಫ್ ಇಂಜಿನಿಯರ್. ಅವರಿಗೆ ನಾನು ನೋಡಿದ್ದೇನೆ ಲೆಟ್ರನ್ನ. ನೆಹರು ಅವ್ರ ಪತ್ರ ಬರೆದಿದ್ದಾರೆ, ಅವರೇ ಸೈನ್ ಮಾಡಿ, ಡಿಯರ್ ಸಾರಥಿ ನೀವು ಒಪ್ಕೋಬೇಕಿದನ್ನು ಅಂತ. ಇವರು ಒಪ್ಕೊಂಡಿದ್ದಾರೆ. ಡ್ಯಾಮ್ ಎಲ್ಲ ರೆಡಿ ಆಯಿತು. 10 ವರ್ಷ ಆದಮೇಲೆ ಡ್ಯಾಮ್ ರೆಡಿ ಆಯಿತು. ಉದ್ಘಾಟನೆ ಮಾಡಬೇಕು. ಯಾರು ಮಾಡಬೇಕು ಉದ್ಘಾಟನೆ ಅಂತ ಬಂತು. ಇವರಂದರು ನೆಹರು ಕನಸಿದೆ, ಅವ್ರನ್ನೇ ಕರೆಯೋಣ ಅಂತ. ಆವಾಗ ಪ್ರಧಾನಮಂತ್ರಿ ಅಲ್ವಾ. ಇವರೊಂದು ಪತ್ರ ಬರೀತಾರೆ. ಧೈರ್ಯ ನೋಡಿ ಹೇಗಿದೆ. ಇವತ್ತು ಯಾರಿಗದು ಧೈರ್ಯ ಇದೆ ಬರೆಯೋದಕ್ಕೆ. ಬರೆದು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ, ಇಂಥ ಬಿಲ್ಡಿಂಗ್ ಕಟ್ಟಡ ರೆಡಿಯಾಗಿದೆ, ಇನಾಗ್ರೇಷನ್ ಉದ್ಘಾಟನೆ ಮಾಡಬೇಕು, ನೀವು ಬರಬೇಕಿಂಥ ದಿವಸ. ಇಲ್ಲಿವರೆಗೂ ಚೆನ್ನಾಗಿದೆ, ಮುಂದಿನ ಸಾಲ್ ಡೇಂಜರಸ್ ಅದು. ಆದರೆ ನೀವು ಯಾವತ್ತೂ ಸರಿಯಾದ ಟೈಮಿಗೆ ಬರೋಲ್ಲ ಕಾರ್ಯಕ್ರಮಕ್ಕೆ. ಯಾರು ಬರೀತಾರೆ ಪ್ರೈಮ್ ಮಿನಿಸ್ಟ್ರಿಗೆ, ನೀವೆಂದೂ ಸರಿಯಾಗಿ ಬರೋಲ್ಲ, ಆದರೆ ನೀವು ಅವತ್ತು ಬರಲೇಬೇಕು. ಬರದೇ ಹೋದರೆ ಇನ್ನೊಬ್ಬರ ಕಡೆಯಿಂದ ಉದ್ಘಾಟನೆ ಮಾಡಿಸ್ತೀನಿ ಅಂತ ಬರೆದಿದ್ದಾರೆ. ಅದಕ್ಕೆ ನೆಹರು ಉತ್ತರ ಬರೆದ್ರು, ನನಗೆ ಗೊತ್ತು ನೀವೆಷ್ಟು ಫಸಿ ಇದ್ದೀರಿ ಟೈಮಿಂಗ್ ಬಗ್ಗೆ, ನಾನು ಅರ್ಧ ಗಂಟೆ ಮೊದಲೇ ಬರ್ತೀನಿ ಅಂದರು. ಅರ್ಧ ಗಂಟೆ ಮೊದಲೇ ಬಂದರು. ಅದೊಂದು ದ್ವೀಪ ಆಯಿತು, ನೀರು ನಿಲ್ಲಿಸಿದಾರಲ್ಲ, ಆ ದ್ವೀಪದ ನಡು ಕಲ್ಲಿಟ್ಟಿದ ಶಿಲಾನ್ಯಾಸ ಆಗಬೇಕದು. ಅಲ್ಲಿ ಕರ್ಕೊಂಡು ಹೋದರು ಪಾರ್ಥಸಾರಥಿ. ಒಂದು 15-20 ಜನ ಅಲ್ಲಿ ಹೋಗಿ ಇನ್ನೇನು ಆ ಕಲ್ಲು ಮೇಲಿನ ಬರದೆ ಸರಿಸ್ಬೇಕು. ನೆಹರು ಕೇಳಿದರು, ನಾನು ಹೆದರಿಸಿದಿರಲ್ಲ ನೀವು, ನಾನು ಕರೆಕ್ಟ್ ಟೈಮ್ ಬರದೇ ಹೋದ್ರಿ, ಇನ್ಯಾರ ಕಡೆಯಿಂದ ಉದ್ಘಾಟನೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಯಾರ ಕಡೆಯಿಂದ ಮಾಡಿಸ್ಬೇಕಂತಿದ್ರಿ ನೀವು ಅಂತ. ಅದು ಬಿಡಿ ಆಯ್ತಲ್ಲ, ನೀವು ಬಂದಿದ್ದೀರಲ್ಲ ಅಂತ ಇವರು. ಇಲ್ಲ ನನ್ನ ಕುತೂಹಲ ಅದು, ನಾನು ಬರದೇ ಹೋದರೆ ಯಾರ ಕಡೆಯಿಂದ ಉದ್ಘಾಟನೆ ಮಾಡಿಸ್ತಿದ್ರಿ ಅಂತ.
ಪಾರ್ಥಸಾರಥಿ ಹೇಳಿದ್ರಂತೆ, ಇಲ್ಲ ಒಬ್ಬರು ಆದಿವಾಸಿ ಹೆಣ್ಮಗಳಿದ್ದಾಳೆ, ಮೊದಲನೇ ಕಲ್ಲು ಹಾಕಿದವಳು ಅವಳೆ, ಇನ್ನೂ ಇದ್ದಾಳೆ ಪಾಪ, 10 ವರ್ಷ ದುಡಿದಿದ್ದಾಳೆ ಆಕೆ. ಆದ್ದರಿಂದ ಆಕೆ ಗೌರವಾರ್ಥ ಆಕೆ ಕಡೆಯಿಂದ ಮಾಡಿಸ್ಬಿಡ್ತಿದ್ದೆ ನಾನು, ಕರೀರಾಕೆ ಅಂದರು. ಪಾಪ ಬಂತು, ಭಾಳ ಮುಜುಗರದಿಂದ ಹೆಣ್ಮಗಳು ಬಂದ್ಲಾಕೆ. ನೆಹರೂರವರಿಗೊಂದು ಗುಲಾಬಿ ಹೂವಿನ ಹಾರ ಹಾಕಿದರು ಪಾರ್ಥಸಾರಥಿ. ದಪ್ಪ ಗುಲಾಬಿ ಇಷ್ಟ ಅವರಿಗೆ ಅಂಥೇಳಿ ಗುಲಾಬಿ ಹೂವಿನ ಹಾರ ಹಾಕಿದರು. ಹಾಕಿದ ತಕ್ಷಣ ನನಗಲ್ಲ ಇದು ಹಾರ ಅಂತ ತೆಗೆದುಬಿಟ್ಟು ಆ ಹೆಣ್ಮಗಳಿಗೆ ಹಾಕಿಬಿಟ್ರು ನೆಹರು. ಎಲ್ಲರೂ ಚಪ್ಪಾಳೆ ಹೊಡೆದ್ರು, ಪೇಪರಲ್ಲಿ ಫೋಟೋ ಬಂತು, ಫಸ್ಟ್ ಮೇಜರ್ ಪ್ರಾಜೆಕ್ಟ್ ಆಫ್ ಇಂಡಿಯಾ ಇನಾಗ್ರೇಟೆಡ್ ಅಂತ. ಮರುದಿನ ಒಂದು ದೊಡ್ಡ ಅನಾಹುತ ಆಯಿತು. ಆ ಹೆಣ್ಮಗಳು ಬಂದು ಪಾರ್ಥಸಾರಥಿ ಮನೆ ಮುಂದೆ ಕೂತು ಒಳಗೆ ಶುರು ಮಾಡಿದ್ರು. ಆದಿವಾಸಿ ಹೆಣ್ಮಗಳ ಪದ್ಧತಿ ಪ್ರಕಾರ ಇನ್ನೊಬ್ಬ ಗಂಡಸು ಹಾರ ಹಾಕಿದರೆ ಅವನೇ ಗಂಡ, ಮೊದಲಿನ ಮ್ಯಾರೇಜ್ ಕ್ಯಾನ್ಸರ್. ಹೇಳೋಕ್ಕಾಗತ್ತಾ ನೆಹರುಗೆ ಮದುವೆ ಆಗು ಅಂತ ಹೇಳೋಕ್ಕಾಗತ್ತಾ? ಆಕೆ ಜೀವನ ಗಂಡ ಬಿಟ್ಟು ಹೋಗ್ಬಿಟ್ಟ. ಕೊನೆಗೆ ಇವರೇನೋ ಮಾಡಿ ಆಕೆ ಬದುಕಿರೋವರೆಗೂ ಒಂದು ಮನೇನ ಒಂದಿಷ್ಟು ಪೆನ್ಷನ್ನ ಗೊತ್ತು ಮಾಡಿದರು. ನಾನು ಹೇಳೋರು ಕರ್ಜಿಗೆ ನಾನೇನು ಉಪಕಾರ ಮಾಡೋಕ್ಕೆ ಹೋದಾಗ ಎಂಥ ಅಪಕಾರ ಆಗಿಬಿಡುತ್ತೆ ನೋಡಿ, ಗೊತ್ತಾಗಲ್ಲ ನಮಗೆ ಅಂತ. ಈ ಧರ್ಮದ ನಡೆ ಬಹಳ ಸೂಕ್ಷ್ಮ ಇತ್ತು. ಆದರೆ ಅದು ಹೇಳಿದ್ನೆಲ್ಲ ವಿವೇಕ ಅಂತಿದೆಯಲ್ಲ, ವಿವೇಕ ಇದ್ದಾಗ ಮಾತ್ರ ಧರ್ಮದ ನಡೆ ಎಚ್ಚರದ ನಡೆ ಆಗ್ತದೆ. ನಾವು ಪ್ರತಿಯೊಂದು ನಡೆಯನ್ನು ತೂಕದಲ್ಲಿ ಇಟ್ಟು ಯಾವ ನಡೆಯಿಂದ ಜಗತ್ತಿಗೆ ಒಳ್ಳೆಯದಾಗತ್ತೆ, ಯಾವ ನಡೆಯಿಂದ ಪ್ರಪಂಚಕ್ಕೆ ಒಳ್ಳೆಯದಾಗತ್ತೆ ಅದನ್ನು ಅನುಸರಿಸಿದಾಗ ನಾವು ಧರ್ಮ ಪಾಲಕರಾಗ್ತೀವಿ, ಜಗತ್ತಿಗೆ ಒಳ್ಳೆಯದಾಗ್ತದೆ ಅನ್ನುವ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.